ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿರೀಕ್ಷೆಯ ವಾಕ್ಯದ ಮುಖಾಂತರ ನಿಮ್ಮನ್ನು ಸಂಧಿಸಲಿಕ್ಕೆ ನಾನು ಸಂತೋಷವುಳ್ಳವಳಾಗಿದ್ದೇನೆ. ಈ ದಿವಸ ಜ್ಞಾನೋಕ್ತಿ 19ನೇ ಅಧ್ಯಾಯ 21ನೆಯ ವಾಕ್ಯವನ್ನು ನಾವು ನೋಡುವುದಾದರೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪವೇ, ಯೆಹೋವನ ಸಂಕಲ್ಪವೇ ಈಡೇರುವುದು ಎಂಬುದಾಗಿ. ಮನುಷ್ಯನಾದ ನಮಗೆ ಅನೇಕ ಸಂಕಲ್ಪ ಇರ್ತದೆ, ಅನೇಕ ಪ್ಲ್ಯಾನ್ಸ್ ಇರ್ತದೆ, ಆದರೆ ದೇವರ ಚಿತ್ತ ಮಾತ್ರ ನೆರವೇರುವಂಥದ್ದಾಗಿದೆ. ಪ್ರಿಯರೇ, ದೇವರು ತನ್ನ ಕಾರ್ಯಗಳನ್ನು ಮಾನವನ ಮುಖಾಂತರ ನೆರವೇರಿಸಲಿಕ್ಕೆ ಆತನು ತನ್ನ ಚಿತ್ತಾನುಸಾರವಾಗಿ ನಮ್ಮನ್ನು ಉಪಯೋಗಿಸುವಂಥ ದೇವರು ಆತನಾಗಿದ್ದಾನೆ. ನಾವು ಏನೇ ಒಂದು ಪ್ಲ್ಯಾನ್ ಮಾಡಿದ್ರೂ, ಏನೇ ಒಂದು ಕಾರ್ಯಗಳನ್ನು ಮಾಡಿದ್ರೂ ಯೆಹೋವನ ಸಂಕಲ್ಪ ಮಾತ್ರ ನೆರವೇರುವಂಥದ್ದಾಗಿದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮಲ್ಲಿ ಅನೇಕ ಯೋಜನೆಗಳು ಉಂಟು, ಅನೇಕ ಆಲೋಚನೆಗಳು ಉಂಟು, ಆದರೂ ಅದು ಕರ್ತನ ಒಂದು ಚಿತ್ತಕ್ಕೆ ಅನುಸಾರವಾಗಿದ್ದರೆ ಮಾತ್ರ ಅದು ನೆರವೇರುವಂಥದ್ದಾಗಿದೆ. ಅದು ಯೆಹೋವನ ದೃಷ್ಟಿಯಲ್ಲಿ ಅದು ನೇರವಾಗಿದ್ದರೆ, ಯೆಹೋವನ ದೃಷ್ಟಿಯಲ್ಲಿ ಅದು ಮೆಚ್ಚುಗೆಯಾಗಿದ್ದರೆ ಮಾತ್ರ ಅದು ನೆರವೇರುವಂಥದ್ದಾಗಿದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 33ನೇ ಅಧ್ಯಾಯ 11ನೇ ವಾಕ್ಯ ಹೀಗೆ ಹೇಳ್ತದೆ, ಯೆಹೋವನ ಆಲೋಚನೆಯು ಶಾಶ್ವತವಾಗಿಯೇ ನಿಲ್ಲುವುದು, ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ ಎಂಬುದಾಗಿ. ಆತನ ಆಲೋಚನೆ ಮಾತ್ರ ಯಾವಾಗಲೂ ನಮ್ಮ ಜೀವಿತದಲ್ಲಿ ಶಾಶ್ವತವಾಗಿ ನಿಲ್ಲುವಂಥದ್ದಾಗಿದೆ. ಪ್ರಶ್ನೆಗಳನ್ನು ಕೇಳದೆ, ಯಾಕೆ ಸ್ವಾಮಿ ನನಗೆ ಈ ಥರ, ಯಾಕೆ ನನ್ನ ಸಂದರ್ಭಗಳು ಈ ರೀತಿ, ಯಾಕೆ ನನ್ನ ಕುಟುಂಬ ಹೀಗೆ, ಯಾಕೆ ನನ್ನ ಜೀವಿತ ಹೀಗೆ ಎಂಬುದಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಸ್ವಾಮಿಗೆ ಕೇಳದೆ, ದೇವರ ಒಂದು ಸಂಕಲ್ಪ ನೆರವೇರುವಂತೆ ದೇವರ ಕೃಪೆಗೆ, ದೇವರ ಹಸ್ತಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಂಥದ್ದು ಬಹು ಮುಖ್ಯ. ಯೋಬ 22ನೇ ಅಧ್ಯಾಯ 21ನೇ ವಾಕ್ಯ ಹೀಗೆ ಹೇಳ್ತಿದ್ದಾರೆ, ದೇವರ ಚಿತ್ತವನ್ನು ಒಡಂಬಟ್ಟು ಸಮಾಧಾನವನ್ನು ಹೊಂದು, ಇದರಿಂದ ನಿನಗೆ ಶುಭವಾಗುವುದು. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳದೆ ದೇವರಿಗೆ ಹೇಳೋಣ, ದೇವರೇ ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ. ಆವಾಗ ಮಾತ್ರ ಸಮಾಧಾನವನ್ನು ನಮ್ಮ ಜೀವಿತದಲ್ಲಿ ಹೊಂದಲಿಕ್ಕೆ ಸಾಧ್ಯ. ಇದರಿಂದ ನಿನಗೆ ಶುಭವಾಗುವುದು. ದೇವರ ಚಿತ್ತವನ್ನು ನಾವು ನೆರವೇರಿಸಬೇಕಾದ್ರೆ, ದೇವರ ಚಿತ್ತದಲ್ಲಿ ನಾವು ನಿಲ್ಲಬೇಕಾದ್ರೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಶುಭ ಉಂಟಾಗ್ತದೆ. ಪ್ರಿಯರೇ, ರೋಮನ್ಸ್ ಚಾಪ್ಟರ್ 8:28 ನಾವು ನೋಡ್ತೇವೆ, ಎಲ್ಲವೂ ದೇವರನ್ನು ಪ್ರೀತಿಸುವವರ ಮೇರೆಗೆ ಎಲ್ಲವೂ ಅವರ ಹಿತಕ್ಕಾಗಿಯೇ, ಒಳ್ಳೆಯದಕ್ಕಾಗಿಯೇ ಆಗುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಶ್ನೆಗಳನ್ನು ಕೇಳದೆ ಸ್ವಾಮಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡಬೇಕಾದ್ರೆ, ದೇವರೇ ನಿನ್ನ ಚಿತ್ತ ಮಾತ್ರ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಎಲ್ಲವನ್ನ ಕರ್ತನ ಕೈಯಲ್ಲಿ ಒಪ್ಪಿಸಿಕೊಡಬೇಕಾದ್ರೆ ಆತನು ನಮ್ಮ ಜೀವಿತವನ್ನು ಸರಾಗ ಮಾಡುವಂಥ ದೇವರು ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಅದ್ಭುತನು, ಆಲೋಚನ ಸ್ವರೂಪನು ಆತನಾಗಿದ್ದಾನೆ. ನಮಗೆ ಏನು ಬೇಕೋ ಆತನು ತಕ್ಕ ಸಮಯದಲ್ಲಿ ಅದನ್ನು ಒದಗಿಸಿ ಕೊಡುವಂಥ ದೇವರು ಆತನಾಗಿದ್ದಾನೆ. ನಮಗೆ ಯಾವುದು ಒಳ್ಳೆಯದೋ, ಯಾವುದು ಹಿತಕರವಾಗಿದೆಯೋ ಅದನ್ನು ಮಾತ್ರ ಆತನು ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಶಕ್ತಿ ಉಳ್ಳ ದೇವರು ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ಜೀವಿತದಲ್ಲಿ ಅನೇಕ ಸಂಕಲ್ಪವಿದ್ದರೂ ಅದು ಯೆಹೋವನ ಸಂಕಲ್ಪವೇ ನೆರವೇರುವಂಥದ್ದಾಗಿದೆ ಎಂಬುದಾಗಿ ದೇವರೇ, ನಾವು ಈ ದಿವಸ ಆ ವಾಕ್ಯಗಳನ್ನು ನಾವು ಗಮನಿಸ್ತೇವೆ. ದೇವರೇ ಅಪ್ಪ, ಈ ಸಂದರ್ಭದಲ್ಲಿಯೂ ಕರ್ತನೆ ಅಪ್ಪ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕದೆ ಎಲ್ಲವನ್ನು ನಿನ್ನ ಚಿತ್ತಕ್ಕೆ ಸಮರ್ಪಿಸಬೇಕಾದ್ರೆ ದೇವರೇ, ಒಬ್ಬೊಬ್ಬರನ್ನು ಕರ್ತನೆ ನೀನು ಬಲಪಡಿಸುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ. ಕಷ್ಟಗಳ ಮೇಲೆ ಕಷ್ಟಗಳನ್ನು ಅನುಭವಿಸಬೇಕಾದ್ರೆ ದೇವರೇ, ಯಾಕೆ ಈ ಥರ ಶೋಧನೆ, ಯಾಕೆ ಈ ಥರ ಹಿಂಸೆ ಎಂಬುದಾಗಿ ಪ್ರಶ್ನೆಗಳನ್ನು ಕೇಳದೆ ಎಲ್ಲವನ್ನ ಸ್ವಾಮಿ ಕೈಯಲ್ಲಿ ಒಪ್ಪಿಸಿಕೊಟ್ಟು ದೇವರೇ ಆ ರೀತಿ ನಡೆಯುವಂತೆ ಕರ್ತನೆ ನೀನು ಕೃಪೆ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯೆಹೋವನ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನವನ್ನು ಹೊಂದು ಎಂದು ಹೇಳಿದಂತೆ ಕರ್ತನೆ, ಎಲ್ಲವೂ ನಿನ್ನ ಚಿತ್ತಾನುಸಾರವಾಗಿ ಒಬ್ಬೊಬ್ಬರ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. ದೇವರೇ, ನಿನ್ನ ಚಿತ್ತ ಮಾತ್ರ ನೆರವೇರಲಿ, ಆಗ ಅವರ ಜೀವಿತದಲ್ಲಿ ಶುಭವಾಗುವುದು ಎಂದು ಹೇಳಿದೆಯಲ್ಲ ದೇವರೇ. ಅಪ್ಪ, ಆ ವಾಕ್ಯದ ಮೇರೆಗೆ ಕರ್ತನೆ, ನನ್ನ ಜೊತೆ ಯಾರ್ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೋ ದೇವರೇ, ಅವರನ್ನು ಮುಟ್ಟು ಸ್ವಾಮಿ. ದೇವರೇ, ನಿನ್ನ ಚಿತ್ತಾನುಸಾರವಾಗಿ ಬದುಕಬೇಕಾದ್ರೆ ದೇವರೇ, ಅವರ ಜೀವಿತಗಳನ್ನು ಆಶೀರ್ವದಿಸಿ ಕೊಡು ಸ್ವಾಮಿ. ಅಪ್ಪ, ಅವರ ಜೀವಿತದಲ್ಲಿ ಬೆಳಕನ್ನು ಬೆಳಗ ಮಾಡು ಸ್ವಾಮಿ. ನೀನು ಕೃಪೆ ಮಾಡಿ ಬಲಪಡಿಸಿ ನಡೆಸಿಕೊಡು. ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದೆ ತಂದೆಯೇ, ಆಮೇನ್, ಆಮೇನ್.